ರೋಡ್ ಎದುರುಗಡೆ ಇರುವಂಥದ್ದೇ ನಮ್ಮ ಲೇಔಟ್ ಸರ್. ಇನ್ನೊಂದು ನೋಡಿ ಸರ್, ಅಲ್ಲಿ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್, ಅದೇ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟು ಇದೇ ನಮ್ಮ ಲೇಔಟ್ ಸರ್. ನಾವು ಹಿಂದ್ಗಡೆ ಇರೋದೇ ಗೋಲ್ಡನ್ ಫಾರ್ಮ್ ರೆಸಾರ್ಟು, ಇದ್ರ ಪಕ್ಕನೇ ನಮ್ಮ ಲೇಔಟ್ ಇರೋದು ಸರ್. ನೀವು ನೋಡ್ತಾ ಇದ್ರಲ್ಲ ಸರ್, ಇದೇ APM ಸಾಡು. ಇದು ನೋಡಿ ಸರ್, ಇದು ಕನ್ವಾ ಲೇಔಟ್, ಇದ್ರ ಹಿಂಭಾಗನೂ ನಮ್ಮ ಲೇಔಟ್ಗೆ ಹೋಗ್ಬೋದು ಸರ್. ಸರ್ ಮಾಧವರ ಮೆಟ್ರೋ ಸ್ಟೇಷನಿಂದ 5 ಮಿನಿಟ್ಸು, ನೆಲಮಂಗಲದಿಂದ ಜಸ್ಟ್ 2 ಮಿನಿಟ್ಸಲ್ಲಿ ನಮ್ಮ ಲೇಔಟ್ ರೀಚ್ ಆಗ್ಬೋದು ಸರ್. ಸರ್ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್, ಈ ಲೊಕೇಶನಲ್ಲಿ ನೀವೇನಾದ್ರು ಸೈಟ್ ಮಿಸ್ ಮಾಡಿಕೊಟ್ರೆ ಮುಂದೊಂದು ದಿನದಲ್ಲಿ ಕೋಟಿ ಕೊಡ್ತೀವಿ ಅಂದ್ರೆ ಇಲ್ಲಿ ಸೈಟ್ ಸಿಗಲ್ಲ ಸರ್. ಕೃಷಿ ಮಾರ್ಕೆಟ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ವಿಕ್ರಮ್ ದುರ್ಗೇಶಿ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಹಲವಾರು ವಿಡಿಯೋಗಳಲ್ಲಿ ಹಲವಾರು ಲೇಔಟ್ಸ್ಗಳನ್ನ ನೋಡಿರ್ತೀರಾ. ಆದರೆ ಲೇಔಟಲ್ಲಿ 100% ಡೆವಲಪ್ಮೆಂಟ್ ಇದ್ದರೆ 100% ಕನೆಕ್ಟಿವಿಟಿ ಇರಲ್ಲ, ಕನೆಕ್ಟಿವಿಟಿ ಇದ್ದರೆ ಡೆವಲಪ್ಮೆಂಟ್ ಇರಲ್ಲ. ಆದರೆ ನಾನು ತೋರಿಸ್ತಾ ಇರೋಂಥ ಲೇಔಟಲ್ಲಿ 100% ಡೆವಲಪ್ಮೆಂಟ್ 100% ಕನೆಕ್ಟಿವ್ ಇರೋಂಥ ಲೇಔಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಅರ್ಶಿನಗುಂಟೆ ತುಮಕೂರು ರೋಡ್ ಹತ್ರ ಇದೀವಿ. ಈ ಕಡೆ ನೋಡಿ ರಾಘವೇಂದ್ರ ವೈಭವ್ ಹೋಟೆಲ್ ಹತ್ರ ಇದೀವಿ. ಇಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಮುಂದೆ ಹೋದರೆ BGS ಹಾಸ್ಪಿಟಲ್ ಇದ್ರೆ ಅದರ ಅಟ್ಯಾಚ್ಡ್ ಮಾಡಿರುವಂಥ ಲೇಔಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಸರ್ ನೋಡಿದ್ರಲ್ಲ, ಎಲ್ಲ ಡೆವಲಪ್ಮೆಂಟ್ ತೋರಿಸ್ಕೊಂಡು ಬಂದಿದ್ದೀನಿ ಸರ್. ಆ ಡೆವಲಪ್ಮೆಂಟ್ ಮಧ್ಯದಲ್ಲಿ ಇರೋದೇ ನಮ್ಮ ಲೇಔಟ್ ಸರ್. ಹಾಗೆ ನೋಡ್ತಾ ಇರ್ಬೋದು ಸರ್, ರೋಡ್ ಎದುರುಗಡೆ ಇರುವಂಥದ್ದೇ ನಮ್ಮ ಲೇಔಟ್ ಸರ್. ಇನ್ನೊಂದು ನೋಡಿ ಸರ್, ಅಲ್ಲಿ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್, ಅದೇ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟು ಇದೇ ನಮ್ಮ ಲೇಔಟ್ ಸರ್. ಇದು ಟೋಟಲ್ 2 acres ಬೌಂಡ್ರಿಯಲ್ಲಿ ಡೆವಲಪ್ಮೆಂಟ್ ಮಾಡಿದೆ ಸರ್. ಇದರಲ್ಲಿ 30-40 ಆಗಿರ್ಬೋದು, 20-30 ಆಗಿರ್ಬೋದು, ಎಲ್ಲ ಥರ ಡೈಮೆನ್ಷನ್ ಅವೈಲೇಬಲ್ ಇದೆ ಸರ್. ಫೇಸಿಂಗ್ ವಿಷಯಕ್ಕೆ ಬರೋದಾದರೆ ಈಸ್ಟ್ ವೆಸ್ಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಹಾಗೆ ಟೋಟಲ್ 50 ಸೈಟ್ಸ್ ಅವೈಲೇಬಲ್ ಇದೆ ಸರ್. ಅಮ್ಯುನಿಟೀಸ್ ವಿಷಯಕ್ಕೆ ಬರೋದಾದರೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಸರ್, ಎಲ್ಲ 30 feet ವೈಡ್ ರೋಡ್ ಮಾಡಿದ್ದೀವಿ. ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ ಆಗಿರ್ಬೋದು, ಸ್ಯಾನಿಟರಿ ಕಲೆಕ್ಷನ್ ಆಗಿರ್ಬೋದು, ನಂಬರ್ ಬೋರ್ಡ್ ಆಗಿರ್ಬೋದು, ಮೆಜರ್ಮೆಂಟ್ ಸ್ಟೋನ್ ಆಗಿರ್ಬೋದು, ಪವರ್ ಸಮೇತ ರೆಡಿ ಇದೆ ಸರ್. ಹಾಗೆ ನಮ್ಮ ಲೇಔಟಲ್ಲಿ ಬೋರ್ವೆಲ್ ಸಮೇತ ರೆಡಿ ಇದೆ ಸರ್. ಇನ್ನೊಂದೇ ಒಂದು ಬಾಕಿ ಇರೋದು CC ರೋಡ್ ಹಾಕಬೇಕು, ಸುತ್ತಲೂ ಕಾಂಪೌಂಡ್ ಹಾಕ್ಕೊಡ್ಬೇಕು ಸರ್. ಡೆವಲಪ್ಮೆಂಟ್ ಆದಮೇಲೆ ಈ ಪ್ರೈಸಲ್ಲಂತೂ ಸೈಟ್ ಸಿಗೋದು ಗ್ಯಾರಂಟಿ ಇಲ್ಲ ಸರ್. ನಾನು ಆಗಲೇ ಹೇಳಿದೆ 100% ಕನೆಕ್ಟಿವಿಟಿ ಇರುವಂಥ ಜಾಗ ನಮ್ಮ ಲೇಔಟ್ ಅಂತ. ಅದಕ್ಕೆ ಇನ್ನೊಂದು ದಾರಿನೂ ಇದೆ ಸರ್. ನಿಮಗೆ ಮಾಧವರ ಮೆಟ್ರೋ ಸ್ಟೇಷನಿಂದ ಆಲೂರು ಸ್ಟೇಡಿಯಮು, ಗೋಲ್ಡನ್ ಫಾರ್ಮ್ ರೆಸಾರ್ಟು, APM ಸಾಡು. ನೀವು ನೋಡ್ತಾ ಇದ್ರಲ್ಲ ಸರ್, ಇದೇ APM ಸಾಡು. ಇದು ನೋಡಿ ಸರ್, ಇದು ಕನ್ವಾ ಲೇಔಟ್, ಇದ್ರ ಹಿಂಭಾಗನೂ ನಮ್ಮ ಲೇಔಟ್ಗೆ ಹೋಗ್ಬೋದು ಸರ್. ಸರ್ ಇದೇ ಸರ್ ಆಲೂರು ಕ್ರಿಕೆಟ್ ಸ್ಟೇಡಿಯಂ ಸರ್. ಸಾಕಷ್ಟು ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸೈಟ್ ತಗೊಂಡು ಮನೆ ಕಟ್ಕೋಬೇಕಂತ ಕನಸು ಕಾಣ್ತಾರೆ, ಆಗದೆ ಇರ್ಬೋದು ಸರ್. ಆದರೆ ಈ ಸ್ಟೇಡಿಯಂ ಪಕ್ಕದಲ್ಲೇ ಸೈಟ್ ತಗೋಬೋದು ಸರ್. ಸರ್ ಆಲೂರು ಸ್ಟೇಡಿಯಂ ನೋಡಿ ಆಯಿತು. ನಾವು ಹಿಂದ್ಗಡೆ ಇರೋದೇ ಗೋಲ್ಡನ್ ಫಾರ್ಮ್ ರೆಸಾರ್ಟು, ಇದ್ರ ಪಕ್ಕನೇ ನಮ್ಮ ಲೇಔಟ್ ಇರೋದು ಸರ್. ಹಾಗೆ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ ಸರ್, ಹಿಮಾಲಯ ಡ್ರಗ್ ಹೌಸ್ ಆಗಿರ್ಬೋದು, ಕನ್ವಾ ಲೇಔಟ್ ಆಗಿರ್ಬೋದು, BGS ಸ್ಕೂಲ್ ಆಗಿರ್ಬೋದು, ತುಂಬ ಹತ್ತಿರದಲ್ಲಿ, ಅದು ಮಧ್ಯದಲ್ಲಿ ಮಾಡಿರುವಂಥ ಲೊಕೇಶನ್ ಸರ್ ಇದು. ಸರ್ ಇದು ಇನ್ವೆಸ್ಟ್ಮೆಂಟ್ಗೂ ಕನ್ಸ್ಟ್ರಕ್ಷನ್ಗೂ ಎರಡಕ್ಕೂ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸರೌಂಡಿಂಗಲ್ಲಿ ಸುತ್ತಲೂ ಮನೆಗಳಿರೋದ್ರಿಂದ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ಕೊಳ್ಳೋದಕ್ಕೂ ಈಸಿ. ಯಾಕಂದರೆ ಕನೆಕ್ಟಿವಿಟಿನೂ ಅಷ್ಟು ಈಸಿ ಆಗಿದೆ. ಅದರಿಂದ ಇದು ಕನ್ಸ್ಟ್ರಕ್ಷನ್ಗೂ ಬೆಸ್ಟು. ಇನ್ವೆಸ್ಟ್ಮೆಂಟ್ ಏನಾದರೂ ಇಂಥ ಪ್ರಾಪರ್ಟಿ ಮೇಲೆ ಮಾಡ್ತೀವಿ ಅಂದರೆ ನಾಳೆ ಮಾಡ್ತೀವಿ ಅಂದರೂ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಯಾಕಂದರೆ ಈ ಸರೌಂಡಿಂಗಲ್ಲಿ ಈಗಾಗಲೇ 5,000 6,000 ಈ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಹಿಂದ್ಗಡೆ 12,000 ರೂಪಾಯಿ ಸ್ಕ್ವೇರ್ ಫೀಟ್ನ ಮಾರಾಟ ಮಾಡ್ತಾಯಿದ್ರೆ, ಆದರೆ ನಾವು ದುರ್ಗೇಶಿ ವೆಂಚರ್ಸಿಂದ ಒಂದು ಸ್ಪೆಷಲ್ ರೇಟಲ್ಲಿ ಲಾಂಚ್ ಮಾಡ್ತಾ ಇದ್ವಿ. ಪ್ರೈಸ್ ಎಷ್ಟಪ್ಪ ಅಂದರೆ 2,999 2,999 ರೂಪಾಯಿ ಸ್ಕ್ವೇರ್ ಫೀಟ್ನ ಕೊಡ್ತಾ ಇದ್ದೀವಿ. ಅದರಲ್ಲೂ ಡೈರೆಕ್ಟ್ ಅಗ್ರಿಮೆಂಟ್ ಮಾಡ್ಕೊತೀವಿ ಅಂದರೆ ನಿಮಗೆ ಇನ್ನೂ ರಿಜಿಸ್ಟ್ರೇಷನ್ನ ಫ್ರೀ ಮಾಡಿಕೊಡ್ತಾ ಇದ್ದೀವಿ ಸರ್. ಡಾಕ್ಯುಮೆಂಟ್ ವಿಷಯಕ್ಕೆ ಬರೋದಾದರೆ ಇದು DC ಕನ್ವರ್ಷನ್ ಈ ಖಾತೆ ಆಗಿದೆ. ಇಂಡಿವಿಜುವಲ್ ಖಾತೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಅದರಿಂದ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ ಸರ್. ಅಪ್ ಟು 70 to 80% ಲೋನ್ ಆಗುತ್ತೆ ಸರ್. ಲೀಗಲ್ ಬೇಕಂದರೆ ಇಲ್ಲೇ ಚೆಕ್ ಮಾಡಿಸ್ತೀವಿ. ಲೀಗಲ್ ಚೆಕ್ ಮಾಡ್ಕೊಂಡು ಇಲ್ಲೇ ಅಡ್ವಾನ್ಸ್ ಮಾಡಿ ಡೈರೆಕ್ಟ್ ಒಂದು 2-3 ದಿವಸದಲ್ಲಿ, ಒಂದು ವಾರದಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಸರ್. ಹಾಗೆ ಈ ಪ್ರಾಪರ್ಟಿ ನೀವೇನಾದರೂ ವಿಸಿಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಹಾಗೆ ಕಂಪ್ನಿ ಕಡೆಯಿಂದನೇ ಫ್ರೀ ಕ್ಯಾಬ್ ಸರ್ವಿಸ್ ಇರೋದ್ರಿಂದ ನೀವು ಫ್ಯಾಮಿಲಿ ಸಮೇತ ಬರ್ತೀವಿ ಅಂದರೆ ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಮಾಡ್ತೀವಿ. ಇನ್ಯಾಕೆ ಸರ್ ಮಿಸ್ ಮಾಡ್ತಾ ಇದ್ದೀರಾ? ಸೈಟ್ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡ್ಕೊಳ್ಳಿ. ಯಾಕಂದರೆ ಇಂಥ ಒಂದು ಬೆಂಗಳೂರು ಸಿಟಿಯಲ್ಲಿ ಸೈಟ್ ಇರೋದ್ರಿಂದ, ಇದು ಕೆಲವೇ ಸೈಟ್ಗಳಿರೋದ್ರಿಂದ ತುಂಬ ಫಾಸ್ಟಾಗಿ ವಿಡಿಯೋ ನೀವು ನೋಡಿದ ತಕ್ಷಣ ಇಮಿಡಿಯೇಟಾಗಿ ಬಂದರೆ ಸೈಟ್ ಸಿಗುತ್ತೆ ಸರ್. ಇಂಥ ಒಳ್ಳೆ ಲೊಕೇಶನಲ್ಲಿ ಸೈಟ್ ಮಿಸ್ ಮಾಡಿಕೊಂಡ್ರೆ ಖಂಡಿತ ಮತ್ತೆ ಸಿಗಲ್ಲ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ.